ಇವತ್ತಿನ ಕಳೆದ 10 ದಿವಸದ ಈ ಹೋರಾಟ, ಬುರ್ಲಾಪುರ್ ಕ್ರಾಸಿನ ಹೋರಾಟದಲ್ಲಿ ವೇದಿಕೆ ಸಾನ್ನಿಧ್ಯತೆಯನ್ನು ವಹಿಸಿ ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡಿ ಆಶೀರ್ವಾದ ಮಾಡಿ ನಮ್ಮ ಮನಸ್ಸುಗಳನ್ನು ಕೂಡಿಸಿರ್ತಕ್ಕಂಥ ಪರಮ ಪೂಜ್ಯ ಮುಗುಳ್ಕೊಡ್ ಅಜ್ಜ ಅವರ ಪಾದಾರಂಗರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಅದೇ ತರ ಮುಕ್ತೇಶ್ವರ ಹಡಿಗ್ನಾಳ್ ಸ್ವಾಮಿಗಳ ಪಾದಾರಂಗಗಳಲ್ಲಿ ಪಡಮಟ್ಟು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಹಿರಿಯ ಹೋರಾಟಗಾರರು ನಮ್ಮ ಕರ್ನಾಟಕದಲ್ಲಿ ಒಂದು ಸಂದರ್ಭದಲ್ಲಿ ರೈತ ಸಂಘ ಅಂದ್ರೆ ನಂಜುಂಡಸ್ವಾಮಿ ಅವರ ನಂತರ ರೈತ ಸಂಘ ಅಂತ ಹೇಳಿ ಮಾತಿತ್ತು. ಆ ಸ್ಥಾನ ತುಂಬತಕ್ಕಂಥವ್ರ ಕೊರತೆ ಬಹಳ ಇತ್ತು. ಅದನ್ನ ಯಾರಾದ್ರೂ ತುಂಬಿದ್ರೆ ಅದು ಕುರುಬರು ಶಾಂತನಗೌಡರು ಅಂತೇಳಿ ಬಹಳ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಕುರುಬರು ಶಾಂತಕುಮಾರ್ ಅವರು ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿಲ್ಲ. ಇವತ್ತು ನೀವು 10 ದಿವಸನಾಗ ನನಗೆ ಅಂಜಿಸಿ ಓಡಿಸಿದ್ರಿ. ಅವರು ಜೀವನ ತುಂಬಾ ಹೋರಾಟ ಮಾಡಿದಾರ. ಅವ್ರ ದುರ್ದೈವ ಎಂತದು ಅಂತಂದ್ರೆ ಅವ್ರ ಇಡೀ ಜೀವನವನ್ನೇ ರೈತ ಸಂಘದ ಪರವಾಗಿ ಹೋರಾಟ ಮಾಡಲಿಕ್ಕೆ ಮುಡುಪಿಟ್ಟಿದ್ದಾರೆ. ಅಂತವ್ರು ಇವತ್ತು ನಿಮ್ಮ ಊರಿಗೆ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ಅಭಿಮಾನಿ ಅಂತ ಅದು ನಿಮಗೆ ಗೊತ್ತಿಲ್ಲ. ಸರ್ಕಾರಿ ದವಾಖಾನೆಯಲ್ಲಿ ಇವತ್ತು ಅವರು ಟ್ರೀಟ್ಮೆಂಟ್ ತಗೊಂಡು ನಾವು ಸ್ವತಃ ಹೋಗಿ ಹೇಳಿದ್ವಿ, ಸರ್ಕಾರ ಸ್ಪೆಷಲ್ ಹೆಲಿಕಾಪ್ಟರ್ ಮಾಡಿ ನೀವು ಇವತ್ತು ಆರೋಗ್ಯವಂತರಾಗಬೇಕು, ನಮ್ಮ ಮಾರ್ಗದರ್ಶನ ಮಾಡ್ಬೇಕಂತ ಹೇಳಿ ಅವರು ಕಂಬನಿ ಮಿಡಿದವರು. ಅಂತವ್ರು ಇವತ್ತು ಹೋರಾಟಕ್ಕೆ ಬಂದಾರ. ಅವರಿಗೆ ಶಕ್ತಿ ತುಂಬತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಈ ಸಂದರ್ಭದಲ್ಲಿ ಚುನ್ನಪ್ಪ ಪೂಜಾರಿ ಅವರು, ಶಶಿಕಾಂತ್ ಗುರೂಜಿ ಅವರು ಅಂತ ಹೇಳಿ ನಾನು ಹೇಳಬೇಕಾಗ್ತದೆ. ಅವ್ರು ಇರದೆ ಹೋಗಿದ್ರೆ ಇಲ್ಲಿ ನಾನು ಬರ್ತಿರ್ಲಿಲ್ಲ. ನಾ ಬಂದೆ, ಬರುದ್ರಾಗ ನಾನು ನೋಡಿದೆ, ನಾ ಮನುಷ್ಯ ಆದಂಗೆ ಇತ್ತಿದ್ದೀನಿ, ನನಗೆ ಹೆಣ ಮಾಡಿದ್ರಿ ನೀವು. ಇರ್ಬೋದಂದ್ವಿ ನಾವು, ಏನ್ ನಮಗೆ ನಾ ಇನ್ನ ಜೀವಂತ ಅದೀನಿ ಅಂತ ಹೇಳಕ್ ಬಂದಿದ್ದು, ಹೇಳಕ್ಕೂ ಕೊಡ್ಲಿಲ್ಲ ನೀವು ಅವತ್ತು. ಇದೆಲ್ಲ ನಡೀದು, ಇದನ್ನ ಬಹಳ ಗಣನೆಗೆ ಇಟ್ಕೋಬಾರ್ದು. ಯಾಕಂದ್ರೆ ನೀವು ನನಗೆ ಹೆಣ ಮಾಡಿದ್ದಿಲ್ಲ ಅಂದ್ರೆ ಸರ್ಕಾರ ಹೆಣ ಆಗ್ತಿತ್ತು. ಎಲ್ಲರೂ ನಾವು ಎಚ್ಚೆತ್ಕೊಂಡಿವಿ. ನಾನು ಅವಾಗ ಮಾಡ್ಕೊಂಡು ಹೋದ, ನಾ ಡೆತ್ ಡೇ ಮಾಡ್ಕೊಂಡು ಹೋಗ್ತೀನಿ. ಅದು ಒಂದು ಸಮಯ. ಅವ್ರ ಹಣೆ ಬಾರದಾಗ ಬರ್ಡೇ ಬರ್ದಿತ್ತು, ನಮ್ಮ ಹಣೆ ಬಾರದಾಗ ಡೆತ್ ಡೇ ಬರ್ದಿತ್ತು ಅಂದ್ರೆ ಯಾರು ಏನ್ ಮಾಡ್ತಾರೆ? ಅದು ಹಿಂದಿ ಒಳಗೊಂದು ಈ ಹೋರಾಟದಲ್ಲಿ ಅವ್ರು ನನ್ನ ಜೋಡಿ ಜಗಾಡೋದ್ ಬಿಡ್ತಾರ ಅಂತೇಳಿ ನಾನು ಚಿಂತೆ ಮಾಡತ್ತೀನಿ. ಯಾಕಂದ್ರೆ ಅಂತ ಎಲ್ಲ ಹೋರಾಟಗಾರರು, ರವಿ ಕಿರಣ್ ಅವರು, ರಾಜು ಪವಾರ್ ಅವರು, ಸುಬೇದಾರ್ ಅವರು, ವಿಶೇಷವಾಗಿ ನಾನು ಈಗೂ ಅಧಿಕಾರಿಗಳಿಗೂ ಕೃತಜ್ಞತೆ ಸಲ್ಲಿಸಬೇಕು. ಅಕಸ್ಮಾತ್ ಈ ಜಿಲ್ಲಾ SP ಮತ್ತು ಜಿಲ್ಲಾ DC ಅವರು ಇರದೇ ಇದ್ರೆ ನಾನು ಈ ವೇದಿಕೆನೇ ಮುಟ್ತಿದ್ದಿಲ್ಲ. ಇಬ್ಬರು ಬಹಳ ನನಗೆ ಹೇಳಿದ್ರು, ನೀವು ಅಲ್ಲಿ ಹೋಗ್ತಕ್ಕದ್ದಲ್ಲ ಅಂತೇಳಿ.
ನಾನು ಅವ್ರಿಗೆ ಭೇಟಿಯಾಗಕ್ಕೆ ಬಂದಿದ್ರಿ, ನೀವು ಅಲ್ಲಿ ಬಿಡ್ದಿದ್ರೆ ನಾ ಅಲ್ಲಿ ಹೋಗ್ಲಾರ್ದೆ ಹೋಗುದೇ ಇಲ್ಲ, ನೀವೇನ್ ಮಾಡ್ತೀರಿ ಮಾಡ್ರಿ ಅಂದೆ. ಅವ್ರಿಗೂ ಚಿಂತೆ, ಯಾಕಂದ್ರೆ ನೀವು ಅಷ್ಟು ಆ ವೀರಾವೇಶದಲ್ಲಿ ಇದ್ರೆ ಅವತ್ತು. ಇದು ಸ್ವಾಭಾವಿಕ, ಯಾಕಂತಂದ್ರೆ ಈ ದೇಶಕ್ಕೆ ಅನ್ನ ಹಾಕ್ತಕ್ಕಂತ ರೈತನ ತಾಳ್ಮೆಯನ್ನು ನಾವು ಎಂದೂ ಪರಿಶೀಲನೆ ಮಾಡಬಾರ್ದು. ಈ ದೇಶ ಒಂದ್ ಕಾಲದಲ್ಲಿ ಬರೀ 35 ಕೋಟಿ ಜನ ಇದ್ವಿ ನಾವು ಸ್ವಾತಂತ್ರ್ಯ ಸಿಕ್ಕಾಗ. 2 ಹೊತ್ತಿನ ಅನ್ನ ನಮಗೆ ಹಾಕ್ಲಿಕ್ಕೆ ಆಗ್ತಿದ್ದಿಲ್ಲ, ಯಾಕಂದ್ರೆ ನಾವು ಮೆಕ್ಸಿಕನ್ ಗೋಧಿ ತರಿಸ್ತಿದ್ವಿ. ದೋತ್ರ ಅಂಗಿ ನಾವು ಬೇರೆ ರಾಜ್ಯದಿಂದ ತರಿಸ್ತಿದ್ವಿ. ಉಳ್ಳು ಎಣ್ಣೆ, ಉಂಬಾ ಎಣ್ಣೆ ಅಂತಿರಲ್ಲ, ಅದು ಬೇರೆ ರಾಷ್ಟ್ರದಿಂದ ಇವತ್ತು ತರಿಸ್ತೀವಿ. ಪೆಟ್ರೋಲು ತರಿಸ್ತೀವಿ, ಅದನ್ನು ತರಿಸ್ತೀವಿ. ಆದ್ರೆ ಅವತ್ತು ಒಬ್ಬ ನಾಯಕನನ್ನ ನಾವು ನೆನೀಬೇಕು. ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ನಿಜವಾಗ್ಲೂ ಜೈ ಜವಾನ್ ಜೈ ಕಿಸಾನ್ ಅಂದಂತ ಮಹಾತ್ಮ ಯಾರಾದ್ರಿದ್ರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಂತೇಳಿ. ಅವರು ದೇಶದ ಜನ ಒಂದೊತ್ತು ಉಪವಾಸ ಬೀಳ್ತಾರಂದ್ರೆ ನಾನು ಉಪವಾಸ ಇರ್ಬೇಕಂತ ಹೇಳಿ ಪ್ರಯತ್ನ ಮಾಡಿದ್ದೆ. ಅವಾಗ ನಮಗೆ ಅರಿವಾಯ್ತು, ನಾವು ಎರಡು ಹೊತ್ತು ಊಟ ಮಾಡ್ಬೇಕಾದ್ರೆ ರೈತ ಬೇಕು ಅನ್ನೋದು. ಆದ್ರೆ ಇವತ್ತು ಸುದೈವ ಎಂತದ ಅಂದ್ರೆ 35 ಕೋಟಿ ಅಲ್ಲ, ಈ ದೇಶದ 140 ಕೋಟಿ ಜನರಿಗೆ 2 ತಿಂಗಳು ಕುಂಡ್ರಿಸಿ ಅನ್ನ ಹಾಕ್ತಕ್ಕಂಥ ಶಕ್ತಿ ಯಾರಿಗಾದ್ರಿದ್ರೆ ಅದು ರೈತರಿಗೆ ಮಾತ್ರ ಇದೆ, ಬೇರೆ ಯಾರಿಗೂ ಇಲ್ಲ ಅಂತ ಹೇಳಿ. 140 ಕೋಟಿ ಜನರು ಕುಂತು 2 ತಿಂಗಳು ತಿಂಗಳು ಅಷ್ಟು ಅನ್ನ ಉತ್ಪಾದನೆ ಮಾಡ್ತಕ್ಕಂಥ DC ಅವರಿಗೆ, SC ಅವರಿಗೆ ನಾನು